ವಾಹಿನಿ ನಡೆಸ್ತಾ ಇರುವ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ರಿಯಾಲಿಟಿ ಶೋನಲ್ಲಿ ನಡೆದ ಕೆಲವು ಮುಖ್ಯ ಟಾಸ್ಕ್ಗಳನ್ನು ನಿಮಗೆ ತೋರಿಸೋ ಕಾರ್ಯಕ್ರಮವೇ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು. ನಾನು ಸೌಮ್ಯ. ಸುವರ್ಣ ವಾಹಿನಿಯ ರಿಯಾಲಿಟಿ ಶೋ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಭಾಗ 2ರಲ್ಲಿ ಜಾರ್ವಾ ಮತ್ತು ಓಮ್ಗೆ ಗುಂಪುಗಳ ನಡುವೆ ಇಂದು ಅಲೆಗಳ ವಿರುದ್ಧ ಈಜಿ ಸಮುದ್ರದಲ್ಲಿರುವ ಕೀ ಎತ್ತಿ ತರುವ ಟಾಸ್ಕ್ ಅನ್ನು ನೀಡಲಾಗಿತ್ತು. ಈ ಟಾಸ್ಕ್ ಹೇಗಿತ್ತು ಅನ್ನೋದನ್ನ ನೀವು ಒಮ್ಮೆ ನೋಡಿ. ಈ ಕಾರ್ಯಕ್ರಮದಲ್ಲಿ ಮೊದಲನೇ ಇಮ್ಯುನಿಟಿ ಟಾಸ್ಕ್ ಏನು ಅಂತ ಹೇಳೋ ಸಮಯ ಬಂದಿದೆ. ಆದಿವಾಸಿಗಳ ಜನ್ಮಸಿದ್ಧ ಹಕ್ಕು ಅಂದರೆ ಈಜಾಡೋದು ಅಂತ ಹೇಳಿದ್ರು. ಅದನ್ನು ತಯಾರಿ ಮಾಡ್ಕೊಂಡು ಬನ್ನಿ ಅಂತ ಓಂಗೇಸ್ ಹಾಗೂ ಜಾರ್ವಾಗಳು ಹೇಳಿದ್ವಿ. ಆದರೆ ಅವ್ರ ತಯಾರಿ ಯಾವ ಮಟ್ಟಿಗೆ ನಡ್ಸ್ಕೊಂಡು ಬಂದಿದ್ದಾರೆ. ನಾನು ಕೊಡುವಂಥ ಈ ಒಂದು ಇಮ್ಯುನಿಟಿ ಚಾಲೆಂಜ್ನ ಫೇಸ್ ಮಾಡೋಕ್ಕಾಗತ್ತಾ, ಅದ್ರ ಜೊತೆಗೆ ದೊಡ್ಡ ಅಡ್ವಾಂಟೇಜ್ ಪಡೀತಾರೆ, ಇದೆಲ್ಲ ಗೊತ್ತಾಗುತ್ತೆ ಈಗ. ಅದಕ್ಕಿಂತ ಮುಂಚೆ ಜಾರ್ವಾಸ್ ಅಂಡ್ ಓಂಗೇಸ್, ಈ ಕಾಡಿನಲ್ಲಿ ನಿಮ್ಮ ಬದುಕು ಮುಂದುವರಿಬೇಕು ಅಂದರೆ, ನಾನು ಕೊಡುವಂಥ ಮೊದಲನೇ ಇಮ್ಯುನಿಟಿ ಚಾಲೆಂಜ್ನ ಫೇಸ್ ಮಾಡಬೇಕು ಅಂದರೆ ನಿಮಗೆ ಬರಬೇಕಾಗಿರೋದು ಈಜು ಅಂತ ಹೇಳಿದೆ. ಆ ತಯಾರಿನ ಯಾವ ಥರ ನಡ್ಸ್ಕೊಂಡು ಬಂದಿದ್ದೀರಿ? ಇಲ್ಲಿ ನಮ್ಮ ಡಿಸಡ್ವಾಂಟೇಜ್ ಏನಂದರೆ ಇಲ್ಲಿ ನಾವು 3 ಜನ ಸ್ವಿಮ್ ಬರ್ತಿಲ್ಲ. ಸೊ ಈ 4 ಜನಕ್ಕೆ ಬರ್ತಾ ಇದೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಅಲ್ಲ, ಒಬ್ಬರು ಬರಲ್ಲ, ಇಬ್ಬರು ಬರುತ್ತೆ, 3 ಜನಕ್ಕೆ ಬರಲ್ಲ, 4 ಜನಕ್ಕೆ ಬರುತ್ತೆ ಅಂತಂದರೆ ಅದು ನಿಮ್ಮ ಲಾಸ್. ಯಾಕೆಂತಂದರೆ ಈ ಒಂದು ಚಾಲೆಂಜಲ್ಲಿ ಪ್ರತಿಯೊಬ್ಬರು ಭಾಗವಹಿಸ್ತೀರ. ಓಕೆ, ಆ್ಯಂಡ್ ಈ ಕಡೆಯಿಂದ ಪದ್ದು ಆಲ್ಮೋಸ್ಟ್ ಎಲ್ಲರಿಗೂ ಈಜು ಬರುತ್ತೆ ಎಕ್ಸೆಪ್ಟ್ ಕಾವ್ಯ. ಪ್ರಾಕ್ಟೀಸ್ ಮಾಡಿಸಿದ್ದೀವಿ ಕಾವ್ಯಾಗೆ. ಒಂದು ದಿವಸಕ್ಕೆ ಸುಮಾರು ಕಲ್ತಿಯಾಳ ಅವಳು. ಸೊ ನಮಗೆ ಕಾನ್ಫಿಡೆನ್ಸ್ ಇದೆ ಕಾವ್ಯ ಕೂಡ ಮಾಡ್ತಾಳೆ ಅಂತ ಹಾಕೊಂಡು ತಯಾರಿ ನಡ್ಸ್ಕೊಂಡು ಬಂದಿದ್ರಿ. ಅದ್ರ ಜೊತೆಗೆ ಮೊದಲನೇ ಇಮ್ಯುನಿಟಿ ಚಾಲೆಂಜ್ ಏನು ಅಂತ ಹೇಳ್ತೀನಿ. ಯಾವಾಗಲೂ ನೀವು ಏನಕ್ಕೂ ಉಪ್ಪು ನೀರಿದೆ ಕುಡಿಯೋಕ್ಕೆ ನೀರೇ ಇಲ್ಲ, ಸಿಹಿ ನೀರು ಅಂತ ಕೇಳ್ತಿದ್ರಿ. ಆದರೆ ಇವತ್ತು ನಿಮಗೆ ಬೇಕಾಗಿರುವಂಥ ಸಿಹಿ ನೀರು ಕೊಡ್ತೀನಿ. ಆದರೆ ನಾನು ಕೊಡೋಂಥ ಸಿಹಿ ಚಾಲೆಂಜ್ನ ಫೇಸ್ ಮಾಡ್ತೀರಾ? ಇವತ್ತು ನಾನು ಕೊಡ್ತಿರುವಂಥ ಮೊದಲನೇ ಇಮ್ಯುನಿಟಿ ಚಾಲೆಂಜ್. ಆನ್ ದ ಟೈಮ್ ಗೋ. ಒಂದೊಂದು ಗುಂಪಿನಿಂದ ಒಬ್ಬೊಬ್ಬರು ಬರ್ತೀರಾ. ನಿಮಗೆ ಒಂದು ದಂಡವನ್ನು ಕೊಡ್ತೀನಿ, ದೊಣ್ಣೆ. ಆನ್ ದ ಟೈಮ್ ಗೋ ಇಬ್ಬರು ಈಜಾಡ್ಕೊಂಡು ಹೋಗ್ತೀರಾ. ನಿಮ್ಗೆ ಕಾಣಿಸ್ತಿದೆಯಲ್ಲ, ಸಮುದ್ರದ ಮಧ್ಯದಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಆ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಐಡೆಂಟಿಟಿಗಳಿವೆ. ಅಲ್ಲಿ ಜಾರ್ವಾಸ್ ಹಾಗೂ ಓಂಗೇಸ್ ಅಂತ ಡಿವೈಡ್ ಮಾಡಿದ್ವಿ. ಜಾರ್ವಾಸ್ ಜಾರ್ವಾ ಕಡೆ ಹೋಗ್ತೀರಾ, ಓಂಗೇಸ್ ಓಂಗೆ ಕಡೆ ಹೋಗ್ತೀರಾ. ಆ ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ನಿಂತ್ಕೊಂಡು ಆ ಒಂದು ದಂಡನ್ನು ಬಳಸಿ ನಿಮ್ಮ ಮುಂದೆ ಒಂದು ಮಡಿಕೆ ಇರುತ್ತೆ. ಒಂದೇ ಮಡಿಕೆನ ಹೊಡಿಬೇಕು. ಹೊಡೆದಾಗ ನೀವು ನೀರಲ್ಲಿ ಬೀಳ್ತೀರಾ. ಆಲ್ಮೋಸ್ಟ್ 12-14 ಅಡಿ ಇದೆ ಅಲ್ಲಿ. ಅಂಡರ್ ವಾಟರ್ ಹೋಗಿ ಆ ಒಂದು ಕೀನ ತಗೋಬೇಕು. ಆ ಕೀ ಜೊತೆ ಬಟ್ಟೆ ಕೂಡ ಇರುತ್ತೆ, ಯಾಕೆಂದರೆ ನೋಡಲಿಕ್ಕೆ ಅಂತ. ಒಂದು ಚಿಕ್ಕ ಕೀ ಸಮುದ್ರದೊಳಗೆ ಕಾಣಲ್ಲ, ಹಾಗಾಗಿ ಆ ಒಂದು ಕೀಗೆ ಬಟ್ಟೆ ಕಟ್ಟಿರ್ತೀವಿ. ಆ ಬಟ್ಟೆ ಸಮೇತ ನೀರೊಳಗೆ ಬೀಳುತ್ತೆ. ನೀವು ಹೋಗಿ ಹುಡುಕಿ ಆ ಒಂದು ಕೀನ್ ತಗೊಂಡು ಮತ್ತೆ ಆ ಒಂದು ಕೋಲ್ ತಗೊಂಡು ವಾಪಸ್ ಬರಬೇಕು. ಆ ಒಂದು ಕೀ ತಗೊಂಡು ಮುಂದೆ ಒಂದು ಸ್ಟ್ಯಾಂಡ್ ಇರುತ್ತೆ, ಅಲ್ಲಿ ಸಿಗಿಸ್ಬೇಕು. ಇಮಿಡಿಯೇಟ್ಲಿ ಇನ್ನೊಬ್ಬರಿಗೆ ಎಂಟ್ರಿ ಸಿಗುತ್ತೆ. ಒಂದ್ಸತಿ ಹುಡುಗ ಹೋದರೆ ನೆಕ್ಸ್ಟ್ ಹುಡುಗಿ ಹೋಗ್ತಾರೆ. ಓಕೆ, ಆ ಒಂದು ಕೋಲ್ ಪಾಸ್ ಮಾಡಿ ನೆಕ್ಸ್ಟ್ ಪರ್ಸನ್ ಹೋಗ್ತಾರೆ. ಅದೇ ಥರ 8 ಕೀಗಳಿವೆ. ಓಕೆ, ಆ 8 ಕೀಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬಂದ ಮೇಲೆ ನಾನು ಗೋ ಅಂತ ಹೇಳ್ತೀನಿ. ಅಲ್ಲಿಂದ 8 ಕೀಗಳನ್ನು ತೊಗೊಂಡು ಹೋಗಿ ನಿಮ್ಮ ಮುಂದೆ ಒಂದು ದೊಡ್ಡ ಸಿಹಿ ನೀರಿನ ಟ್ಯಾಂಕ್ ಇರುತ್ತೆ. ಅಲ್ಲಿ ನೀವು ಅನ್ಲಾಕ್ ಮಾಡಬೇಕು. ಆ ಲಾಕ್ಗಳನ್ನು ಅನ್ಲಾಕ್ ಮಾಡಿದ್ರೆ ಯಾರು ಫಸ್ಟ್ ಅನ್ಲಾಕ್ ಮಾಡ್ತಾರೋ ಇನ್ನು ಮುಂದೆ ನೀವಿರೋ ಪ್ರತಿಯೊಂದು ದಿನ, ಇನ್ನು ಮುಂದೆ ಇರುವಂಥ 55 ದಿನಗಳು ನಿಮಗೆ ಸಿಹಿ ನೀರು ಸಿಗುತ್ತೆ. ಅದರ ಜೊತೆಗೆ ಈ ಇಮ್ಯುನಿಟಿ ಐಡಲ್, ಈ ಕಾಡು ದೇವರ ಆಶೀರ್ವಾದ ಅವ್ರದ್ದೇ ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಲ್ಲಿ ಎಷ್ಟು ಚಾನ್ಸ್ಗಳು ಬೇಕಿದ್ರು ತಗೊಳ್ಳಿ, ಆದರೆ ಮಡಿಕೆ ಹೊಡೆದಾದ್ಮೇಲೆ ಅದು ನೀರು ಒಳಗೆ ಬೀಳಬೇಕು. ಇಫ್ ಅಟ್ ಆಲ್ ನೀವು 2 ಮಡಿಕೆನ ಹೊಡೆದ್ರೆ ಐ ವಿಲ್ ಡಿಸ್ಕ್ವಾಲಿಫೈ ಯು ಪೀಪಲ್. ಓಕೆ, ರೆಡಿ? ಯಸ್, ಮೂವ್. ಸಮುದ್ರದಡಿಯ ಅಪಾಯ ಎದುರಿಸೋಕೆ ಆದಿವಾಸಿಗಳು ಸಿದ್ಧರಾಗ್ತಾ ಇದ್ದಾರೆ. ಉಪ್ಪು ಸಮುದ್ರದ ಚಾಲೆಂಜ್ಗೆ ನಾವು ಕೊಟ್ಟ ಪ್ರತ್ಯೇಕ ಸಲಕರಣೆಗಳನ್ನ ಹಾಕೊಂಡ್ರು. ಇದು ಕರೆಕ್ಟ್ ಆಗಿದೆ. ಹಿಂಗೆಲ್ಲ ನೋಡಿದ್ರೆ ಏನು ಕಾಣ್ಸೋಣ ನಮಗೆ ಪರ್ಫೆಕ್ಟ್ ಆಗಿ ನೋಡೋದು. ನಿಮ್ಮ ಸಿವಿಲೈಸೇಷನ್ ಈ ಕ್ಷಣದಿಂದ ಶುರು ಆಗ್ತಿದೆ. ನಿಮ್ಮ ಸಮಯ ಗೋ. ಗುಂಪಿನಲ್ಲೇ ಬೆಸ್ಟ್ ಸ್ವಿಮ್ಮರ್ ಅಂತ ಇದ್ದಿದ್ದು ನಾನೇ. ನನಗಂತೂ ಯಾವ ಥರ ಕಾನ್ಫಿಡೆನ್ಸ್ ಇತ್ತು ಅಂದರೆ, ಸ್ವಿಮ್ಮಿಂಗ್ ಅಂತ ಹೇಳ್ತಿದ್ದಂಗೆ ನನಗೆ ಆಟೋಮೆಟಿಕಾಗಿ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿಬಿಟ್ಟಿತ್ತು. ನೀರು ನೀರು ನೀರು, ನೆಲವೆಂಬುದೇ ಇಲ್ಲದ ನೀಲಿ ಸಮುದ್ರದ ಜೋರು. ಎಂತೆಂಥ ತಿಮಿಂಗಲಗಳನ್ನೇ ಕಂಡಿರುವ ಈ ಸಮುದ್ರಕ್ಕೆ ಅವಿನಾಶನ ಪೌರುಷ ಹೊಸದ. ಶರತ್ತು ಸ್ಟಾರ್ಟಿಂಗಲ್ಲಿ ಸ್ವಿಮ್ ಮಾಡಿಕೊಂಡು ಅವನೇನು ಮಾಡ್ದ, ಹೈಟ್ ಎದುರಿಸೋಕ್ಕಾಗದೆ ರೋಪ್ ಹಿಡ್ಕೊಂಡು ಹೋಗೋಕ್ಕೆ ಶುರು ಮಾಡ್ದ.
ಗುಡ್ ಕಮಾನ್. ಬದುಕು ಅನ್ನೋದು ಇದೇ ನೋಡಿ. ಸಮುದ್ರಕ್ಕೆ ಬಿದ್ಮೇಲೆ ಈಸಬೇಕು, ಇದ್ದು ಜಯಿಸಬೇಕು. ಒಂದೇ ಮಡಿಕೆ ಮಾತಾಡಿ ಅಂದ್ರೆ ಮಡಿಕೆನೂ ಹೊಡೆದ್ನಲ್ರಿ. ಕೀ ಕೆಳಗಡೆ ಬಿದ್ದ ತಕ್ಷಣ ನಾನು ಜಂಪ್ ಮಾಡಿದ ತಕ್ಷಣ ಕೀ ಎಲ್ಲೂ ಕಾಣಿಸಿದೆ ನನಗೆ. ಸೊ ನಾನು ಮೇಲೆ ಬಂದೆ. ಮತ್ತೆ ಕೀ ಬಿದ್ದ ತಕ್ಷಣ ನನಗೆ ಆ ಕಾನ್ಫಿಡೆನ್ಸ್ ಇತ್ತಲ್ಲ ನನ್ನಲ್ಲಿ, ಅದಾಗದೇ ನನ್ನ ಡೈವ್ ಮಾಡಿಬಿಡ್ತು ಕೀ ಬಿದ್ದ ತಕ್ಷಣ. ಸೊ ಮೈ ಡೈವ್ ಕೇಮ್ ಔಟ್ ರಿಯಲಿ ವೆಲ್. ನಾನು ಒಂದ್ಸರಿ ಡೈವ್ ಆಗದೆ, ಅದ್ರ ಮೇಲೆ ಬಂದ್ಬಿಟ್ಟೆ, ನನಗೆ ಆಗಲಿಲ್ಲ. ಆಮೇಲೆ ಒಂದು 2 ಸರಿ ಟ್ರೈ ಮಾಡಿದೆ ಒಳಗೆ ಹೋಗೋಣ ಅಂತ, ಆದರೆ ಆಗಲಿಲ್ಲ. ಎಲ್ಲ ಒಂದೇ ಥರ ಕಾಣ್ತಾ ಇದೆ ನನಗೆ. ಯಾವ್ದು ಕೀ, ಯಾವ್ದು ಸ್ಟೋನು, ಯಾವುದು ಕೋರಲ್, ಏನು ಗೊತ್ತಾಗ್ತಾ ಇರಲಿಲ್ಲ ನನಗೆ, ಡಿಫ್ರೆನ್ಸ್ ಗೊತ್ತಾಗ್ತಾ ಇರಲಿಲ್ಲ. ಬಟ್ ವೆನ್ ಐ ವೆಂಟ್ ಇನ್ ದೇರ್ ಡೀಪ್ ಇನ್ ದೇರ್ ನನಗೆ ಗೊತ್ತಾಯಿತು. ಅಲ್ಲಿ ಒಂದು ಕೀ, ಅಲ್ಲಿ ಬಟ್ಟೆ ಕಾಣ್ತಾ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನನಗೆ ಆ ಪರ್ಪಲ್ ಕಲರ್ ಕ್ಲಾತೇ ನನಗೆ ಹೆಲ್ಪ್ ಮಾಡಿದ್ದು. ಈ ಚಾಲೆಂಜ್ ಏನಿದೆ ಅದು ನನಗೋಸ್ಕರನೇ ಅಂತ ಮಾಡಿದ್ದಾರೆ, ತಲೆಗೆಡ್ಸ್ಕೊಬಿಡಿ ಅಂತ ನಮ್ಮ ಟೀಮ್ಗೆ ಹೇಳ್ಬಿಟ್ಟು ಹೋಗಿದ್ದೆ. ಸರಿಯಾಗಿ ಲೀಡ್ ಕೊಡ್ತೀನಿ, ಹತ್ತತ್ರ ನಾನು ಹೋಗಿದ್ದು ಬಂದರೆ ನಮ್ಮ ಟೀಮ್ ಗೆಲ್ತು ಅನ್ನೋ ಆ ಮಟ್ಟಿಗೆ ಲೀಡ್ ಕೊಡ್ತೀನಿ ಅಂತಲೇ ಹೇಳ್ಬಿಟ್ಟು ಹೋಗಿದ್ದೆ, ಅಷ್ಟು ಕಾನ್ಫಿಡೆನ್ಸಲ್ಲಿ. ಅಲೆಗಳ ವಿರುದ್ಧ ಈಜಿ ಸಮುದ್ರದಲ್ಲಿರುವ ಕೀ ಎತ್ತಿ ತರುವ ಟಾಸ್ಕ್ ಅನ್ನ ನೋಡಿದ್ರಲ್ಲ. ಈ ಟಾಸ್ಕ್ನಲ್ಲಿ ಗೆದ್ದವರು ಜಾರ್ವಾ ಗುಂಪು. ಇಷ್ಟೇ ಅಲ್ಲ, ಈ ಗುಂಪುಗಳ ನಡುವೆ ನಡೆದ ಗಟ್ಟಿ ದಿಂಬಿನ ಕಾಳಗ ನೋಡೋಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್.